ಅಯ್ಯೋ ದೇವ್ರ ಕೊಟ್ಟ ತಂಗಿ, ಇದೇನ್ ಮಾಡ್ಬಿಟ್ಟೆ ನೀನು? ನಿನ್ನ ಮೈಸೂರಿಂದ ಇಲ್ಲಿವರೆಗೆ ಕರ್ತಿದ್ದು ರಾಘವನ್ನ ಮದುವೆ ಆಗಿ ಆಸ್ತಿ ಲಪ್ಟಾಯ್ಸು ಅಂತ. ಎಲ್ಲ ಸರಿಯಾಗಿ ನಡೀತಾ ಇದೆ ಅನ್ಕೋಬೇಕಾದ್ರೆ ನೀನ್ ನೋಡಿದ್ರೆ ಬ್ಯಾಗ್ ಎತ್ಕೊಂಡ್ಬಂದು ಇಲ್ಲಿ ಕೂತಿದ್ಯಲ್ಲ. ನಿಜ ಹೇಳು, ನೀನೇ ಬಂದ್ಯೋ ಅಥವಾ ಅವರೇ ಹೊರಗೆ ಹಾಕಿದ್ರು? ಅಣ್ಣ, ನೀನ್ ನನ್ನ ಏನ್ ಅನ್ಕೊಂಡಿದೀಯಾ? ಈ ಪ್ರಿಯನ್ನ ಯಾರಿಂದನೂ ಆಚೆ ಹಾಕೋದಿಕ್ಕಾಗಲ್ಲ. ಮತ್ತೆ ನೀನೇ ಫೋನಲ್ಲಿ ಹೇಳ್ತಿಯಲ್ಲಮ್ಮ, ಮೀನಾಕ್ಷಿಗೂ ರಾಘವನ್ಗೂ ಮದುವೆ ಮಾಡ್ಬೇಕು ಅಂತ ಲಕ್ಷ್ಮಿ ಅತ್ತೆಮ್ಮನ ಹತ್ರ ಮಾತಾಡ್ತಿದ್ಲು. ಇದಕ್ಕೆ ಅತ್ತೆಮ್ಮನೂ ಒಪ್ಕೊಂಡ್ರು. ಸಮಯ ನೋಡ್ಕೊಂಡು ಇವ್ರಿಬ್ರ ಹತ್ರ ಮಾತಾಡೋದಕ್ಕೆ ಲಕ್ಷ್ಮಿ ನಿರ್ಧಾರ ಮಾಡಿದ್ದಾಳೆ ಅಂತಾನು ಹೇಳಿದೆ. ಇದೇ ತಾನೇ ಮುಂದುವರೆದ ಭಾಗ. ರಾಘವ್ ಪಕ್ಕ ನಾನ್ ಅಲ್ದೆ ಬೇರೆ ಇನ್ಯಾರು ಬರೋದಿಕ್ ಸಾಧ್ಯನೇ ಇಲ್ಲ. ನಿನ್ ಕಾನ್ಫಿಡೆನ್ಸ್ಗೆ ಬೆಂಕಿ ಯಾಕ? ಅಲ್ಲಿ ನೋಡಿದ್ರೆ ಲಕ್ಷ್ಮಿ ಮೀನಾಕ್ಷಿ ಹತ್ರ ಮಾತಾಡ್ತೀನಿ ಅಂತ ಹೇಳಿದಾಳೆ. ಲಕ್ಷ್ಮಿ ಮಾತನ್ನ ಮೀನಾಕ್ಷಿ ತೆಗೆದಾಕಲ್ಲ. ಇಷ್ಟೆಲ್ಲಾ ಗೊಂದಲಗಳನ್ನ ನೀನೇ ಮಾಡ್ಕೊಂಡು ಇನ್ನೂ ರಾಘವನ್ ಮದ್ವೆ ಆಗೋ ಕನ್ಸ್ ಕಾಣ್ತಾ ಇದೀಯ. ಹೇಳಿದ್ನಲ್ಲ, ರಾಘವ್ ಮದ್ವೆ ಆಗತ್ತೆ, ಅದು ನನ್ ಜೊತೆನೆ ಆಗತ್ತೆ. ಹಾಗ್ ಮಾಡ್ ಬಂದಿದ್ದೀನಿ. ಅಂತದ್ ಏನ್ ಮಾಡ್ ಬಂದಿದ್ಯೋ? ರಾಘವ್ನ ಮದ್ವೆ ಆಗಿ ಯಾರೇ ಬಂದವ್ರು ನಿಮ್ಮನ್ನ ಓಲ್ಡ್ ಏಜ್ ಹೋಮ್ ಕಳಿಸ್ತಾರೆ, ಮಕ್ಕಳನ್ನೆಲ್ಲ ಹಾಸ್ಟೆಲ್ ಕಳಿಸ್ತಾರೆ ಅಂತ ಹೇಳಿ ಬಂದಿದ್ದೀನಿ. ಹಾಗೆಲ್ಲ ಏನಾದ್ರೂ ಆದ್ರೆ ಇದನ್ನೆಲ್ಲ ನೋಡ್ಕೊಂಡು ನನ್ನಿಂದ ಇರೋದಿಕ್ಕಾಗಲ್ಲ ಅಂತ ಹೇಳಿ ಮನೆ ಬಿಟ್ಟು ಬಂದೆ. ಅಯ್ಯೋ ನಿನ್ನಲ್ಲೇ ರಾಘವನ್ ಜೊತೆ ಮದುವೆ ಆಗಲ್ಲ ಅನ್ನೋ ಗಾಬ್ರಿಲಿ ತಲೆಗಿಲ್ಲ ಕೆಟ್ಟೋಯ್ತಾನೆ ನಿನಗೆ. ಅಲ್ಲಮ್ಮ, ಮನೆ ಓನರ್ ಹತ್ರನೇ ಹೋಗಿ ನಾಳೆ ನಿಮ್ ಮನೆನ ಹೇಗ್ ಕಳ್ತನ ಮಾಡ್ತೀವಿ ಅಂತ ಹೇಳ ಬಂದಂಗಾಯ್ತು ನಿನ್ ಕತೆ. ಅಣ್ಣ, ಅದೇ ನನ್ ಹೊಸ ಪ್ಲಾನ್. ಅಯ್ಯೋ, ನಿನ್ ವಿಷಯ ಎಲ್ಲ ಕೇಳಿ ಬೇಜಾರಾಗಿದೆ, ಹೋಗಮ್ಮ. ಅಲ್ಲಮ್ಮ, ಈ ವಿಷಯನ ಮುದುಕಿ ಹತ್ರ ಮಾತಾಡೋ ಬದಲು ಡೈರೆಕ್ಟ್ ಆಗಿ ಲಕ್ಷ್ಮಿ ಹತ್ರ ಹೋಗಿ ಮದುವೆ ವಿಷಯ ಮಾತಾಡ್ಬೋದಿತ್ತಲ್ಲ. ಅಣ್ಣ, ಅದಕ್ಕೆ ನಿನ್ನ ದಡ್ಡ ಅನ್ನೋದು. ಆ ಮುದುಕಿ ನನ್ ಮುಂದೆನೆ ಲಕ್ಷ್ಮಿ ಹತ್ರ ಪ್ರಿಯನ್ಗೆ ರಾಘವ್ಗೆ ಯಾಕೆ ಮದ್ವೆ ಮಾಡ್ಬಾರ್ದು ಅಂತ ಕೇಳಿದ್ಲು. ಆದ್ರೆ ಲಕ್ಷ್ಮಿ ಅದಕ್ಕೆಲ್ಲ ಒಪ್ಲಿಲ್ಲ. ನೀನ್ ಹೇಳ್ದಾಗೆ ನಾನು ಕೇಳಿದ್ರೆ ರಾಘವ್ ಮದ್ವೆ ಆಗೋದಕ್ಕೆ ನಾನೇ ಒತ್ತಡ ಆಗ್ತಿದ್ದೀನಿ ಅಂತ ಆ ಲಕ್ಷ್ಮಿಗೆ ಅನುಮಾನ ಬರಲ್ವಾ? ನೀನೇನೇ ಹೇಳು, ಈ ಸರಿ ಮಾತ್ರ ನೀನ್ ಅನ್ಕೊಂಡಂಗ ಆಗಲ್ಲ. ಆಗುತ್ತಣ್ಣ, ಖಂಡಿತ ಆಗತ್ತೆ.